ಕುಮಟಾ ತಾಲೂಕಿನ ಅಘನಾಶಿನಿ ಹೊಲಗದ್ದೆಯ ಮುಖ್ಯ ರಸ್ತೆ ವ್ಯಾಪ್ತಿಯಲ್ಲಿ ಅಗ್ನಿವೀರ ಶಿಬಿರಾರ್ಥಿಗಳು ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ದೇಶ ಸೇವೆಯ ಜೊತೆಗೆ ಸಮಾಜ ಸೇವೆಯ ಸಂದೇಶ ಸಾರಿದರು. ದೇಶಭಕ್ತಿ, ಶಿಸ್ತು ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನ ಒಂದೇ ವೇದಿಕೆಯಲ್ಲಿ ಬೆಸೆಯುವ ವಿಶಿಷ್ಟ ಕಾರ್ಯಕ್ರಮವಾಗಿ ಕುಮಟಾ ತಾಲೂಕಿನ ಅಘನಾಶಿನಿ ಹೊಲಗದ್ದೆ ಮುಖ್ಯ ರಸ್ತೆ ವ್ಯಾಪ್ತಿಯಲ್ಲಿ ಅಗ್ನಿವೀರ ಶಿಬಿರಾರ್ಥಿಗಳಿಂದ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೊಂಕಣ ಎಜುಕೇಷನ್ ಟ್ರಸ್ಟ್ ಕುಮಟಾ, ವಿಧಾತ್ರಿ ಅಕಾಡೆಮಿ ಮಂಗಳೂರು ಹಾಗೂ ಮಾಜಿ ಸೈನಿಕರ ಸಹಯೋಗದಲ್ಲಿ ಸ್ಥಾಪಿತವಾದ ರಾಷ್ಟ್ರ ನಿರ್ಮಾಣ ವೇದಿಕೆಯ ವತಿಯಿಂದ ನಡೆಯುತ್ತಿರುವ ಅಗ್ನಿವೀರ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು ಈ ಸ್ವಚ್ಛತಾ ಕಾರ್ಯದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಅಗ್ನಿವೀರ ಪರೀಕ್ಷೆಯನ್ನ ಎದುರಿಸಲಿರುವ ವಿದ್ಯಾರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ, ಸೈನಿಕ ಶಿಸ್ತು, ದೇಶ ಸೇವೆ ಹಾಗೂ ಸಾಮಾಜಿಕ ಬದ್ಧತೆಯ ಅರಿವು ಮೂಡಿಸುವ ಉದ್ದೇಶದಿಂದ ಏಪ್ರಿಲ್ 15ರಿಂದ ಮೇ 15ರವರೆಗೆ ಒಂದು ತಿಂಗಳ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಈ ತರಬೇತಿಯ ಭಾಗವಾಗಿಯೇ ಹೊಲಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆ ಪ್ರದೇಶ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ರಸ್ತೆ ಬದಿಯಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಇತರೆ ಕಸವನ್ನ ಶಿಬಿರಾರ್ಥಿಗಳು ಸ್ವತಃ ಸಂಗ್ರಹಿಸಿ 2 ಕಸ ವಿಲೇವಾರಿ ವಾಹನಗಳಲ್ಲಿ ತುಂಬಿಸಿ ಸಾಗಿಸಿದರು. ವಿದ್ಯಾರ್ಥಿಗಳ ಈ ಕಾರ್ಯ ಸಾರ್ವಜನಿಕರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಜೊತೆಗೆ ಸ್ವಚ್ಛ ಸಮಾಜವೇ ಆರೋಗ್ಯಕರ ರಾಷ್ಟ್ರದ ಆಧಾರ ಎಂಬ ಸಂದೇಶವನ್ನು ಕೂಡ ಸಾರಿತು. ಉತ್ಸಾಹದಿಂದ ಕಾರ್ಯನಿರ್ವಹಿಸಿದ ಶಿಬಿರಾರ್ಥಿಗಳು ಶ್ರಮದಾನದ ಮೂಲಕ ಸಮಾಜ ಸೇವೆಯಲ್ಲಿಯೂ ತಾವು ಹಿಂದೆ ಇಲ್ಲ ಎಂಬುದನ್ನು ತೋರಿಸಿದರು. ರಸ್ತೆಯುದ್ದಕ್ಕೂ ಕೈಯಲ್ಲಿ ಚೀಲ, ಗ್ಲೌಸ್ ಹಾಗೂ ಸ್ವಚ್ಛತಾ ಉಪಕರಣಗಳನ್ನು ಹಿಡಿದು ಕಾರ್ಯನಿರ್ವಹಿಸಿದ ವಿದ್ಯಾರ್ಥಿಗಳ ದೃಶ್ಯ ಗಮನ ಸೆಳೆಯಿತು. ಹಲವಾರು ವಾಹನ ಸವಾರರು ಮತ್ತು ಸ್ಥಳೀಯರು ಈ ಕಾರ್ಯವನ್ನ ಪ್ರಶಂಸಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೊಲಗದ್ದೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳು ಶಿಬಿರಾರ್ಥಿಗಳೊಂದಿಗೆ ಕೈ ಜೋಡಿಸಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಲಘು ಉಪಹಾರ ಮತ್ತು ಪಾನೀಯ ವ್ಯವಸ್ಥೆ ಮಾಡಿ ಅವರ ಸೇವಾ ಭಾವವನ್ನು ಸ್ಮರಿಸಿದರು. ಗ್ರಾಮ ಪಂಚಾಯತ್ ಮತ್ತು ಯುವಕರ ಸಮನ್ವಯದ ಈ ಕಾರ್ಯ ಸಾರ್ವಜನಿಕ ಸೇವೆಗೆ ಮಾದರಿಯಾಯಿತು. ಹೊಲಗದ್ದೆ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಎಂಎಂ ಹೆಗಡೆ ಮಾತನಾಡಿ, ಇಂದಿನ ಯುವಕರು ಕೇವಲ ಉದ್ಯೋಗ ಅಥವಾ ಪರೀಕ್ಷೆಗಳ ಕಡೆ ಮಾತ್ರ ಗಮನಹರಿಸದೆ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗುತ್ತಿರುವುದು ಸಂತಸದ ಸಂಗತಿ. ಅಗ್ನಿವೀರ ಶಿಬಿರಾರ್ಥಿಗಳ ಈ ಸೇವಾ ಮನೋಭಾವ ಇತರ ಯುವಕರಿಗೂ ಪ್ರೇರಣೆಯಾಗಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇರ್ತಕ್ಕಂಥ ಎಲ್ಲ ಕಸಗಳನ್ನು ಸ್ವಚ್ಛಗೊಳಿಸುವಂಥ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಆ ಬಗ್ಗೆ ನಾನು ನಿಜವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಇತ್ತೀಚಿನ ದಿವಸಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಈ ಕಸ ವಿಲೇವಾರಿಯ ಸಮಸ್ಯೆ ಎಲ್ಲ ಕಡೆಯಲ್ಲಿ ಬಹಳ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅದು ಇವತ್ತು ನಮ್ಮ ಊರಿನಲ್ಲೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಬಹುಶಃ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ರು ಕೂಡ ಜನರಲ್ಲಿ ಒಂದು ಜಾಗೃತಿ ಮೂಡುವವರೆಗೆ ಈ ರೀತಿಯ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅದು ಯಶಸ್ವಿ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಆದರೂ ಕೂಡ ಇವತ್ತು ಮಕ್ಕಳಲ್ಲಿ ಹೆಚ್ಚಿನ ಒಂದು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಇಂದಿನ ವಿಶೇಷವಾಗಿ ಇಂದಿನ ಯುವಕರಲ್ಲಿ ಪ್ರತಿಯೊಂದು ಮನೆಗಳಿಗೂ ಕೂಡ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಹೊಲಗದ್ದೆ ಗ್ರಾಮ ಪಂಚಾಯತ್ ಪಿಡಿಒ ಪ್ರಜ್ಞಾ ನಾಯ್ಕ ಅವರು ಮಾತನಾಡಿ, ಅಗ್ನಿವೀರ ಶಿಬಿರಾರ್ಥಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ಇಂದಿನ ಯುವಕರು ದೇಶ ಸೇವೆಯ ಕನಸಿನೊಂದಿಗೆ ಸಮಾಜ ಸೇವೆಯ ಜವಾಬ್ದಾರಿಯನ್ನು ಹೊತ್ತು ನಡೆಯುತ್ತಿರುವುದು ಅತ್ಯಂತ ಸಂತಸದ ವಿಚಾರ. ರಸ್ತೆ ಸ್ವಚ್ಛತೆ ಮೂಲಕ ಪರಿಸರ ಜಾಗೃತಿ ಮೂಡಿಸಿರುವ ಈ ವಿದ್ಯಾರ್ಥಿಗಳ ಸೇವಾ ಭಾವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ಶಿಸ್ತು, ಪರಿಶ್ರಮ ಮತ್ತು ರಾಷ್ಟ್ರಭಕ್ತಿ ಒಂದಾದಾಗ ಸಮಾಜದಲ್ಲಿ ಉತ್ತಮ ಬದಲಾವಣೆ ಸಾಧ್ಯವಾಗುತ್ತದೆ. ಅಗ್ನಿವೀರ ಶಿಬಿರಾರ್ಥಿಗಳ ಈ ಶ್ರಮದಾನದ ಕಾರ್ಯ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಜವಾಬ್ದಾರಿ ಮೂಡಿಸುವ ಮಹತ್ವದ ಪ್ರಯತ್ನವಾಗಿದೆ ಎಂದು ಪ್ರಶಂಸಿಸಿದರು. ಸ್ವಚ್ಛತೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ವಿದ್ಯಾರ್ಥಿ ಸಮೂಹದವರು ಹಮ್ಮಿಕೊಂಡೆ ಮಕ್ಕಳಲ್ಲಿ ಒಂದು ಸ್ವಚ್ಛತೆಯ ಅರಿವನ್ನು ಮೂಡಿಸಲು ಅವರು ಈ ಸ್ವಚ್ಛತೆ ಅಂದರೆ ನಮಗೆ ಪ್ರತಿಯೊಂದು ಮನೆಯಲ್ಲಿ ಏನು ನಮ್ಮ ಕಸ ಇದೆ ಅದನ್ನು ಹೇಗೆ ವಿಲೇವಾರಿ ಮಾಡಬೇಕು ಅದರ ಬಗ್ಗೆ ಇನ್ನೂ ಮತ್ತು ಕಾಳಜಿಯನ್ನು ತಗೊಂಡು ಎಲ್ಲ ಮನೆಯಲ್ಲಿಯೂ ಸಹ ಅವರವರ ಕಸವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದನ್ನು ವಿಂಗಡಣೆ ಮಾಡಿ ಅದರ ವಿಲೇವಾರಿಯನ್ನು ಪ್ರತಿಯೊಬ್ಬರು ಮಾಡಬೇಕು ಅನ್ನೋದನ್ನು ಮಕ್ಕಳು ಇವತ್ತು ಮಾಡಿಕೊಂಡಿದ್ದಾರೆ. ಅದು ಅವರಿಗೆ ಪಂಚಾಯತ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಹೆಗಡೆ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಎನ್ಎಂ, ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರಾಜ್ ಶೆಟ್ಟಿ, ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ, ಶಿಬಿರದ ಮಾರ್ಗದರ್ಶಕರಾದ ಮಾಜಿ ಸೈನಿಕರಾದ ಗಿರೀಶ್ ನಾಯ್ಕ್, ಗಜಾನನ್ ನಾಯ್ಕ್, ಕಾಗಲ್ನ ಚಿದಾನಂದ್ ಭಂಡಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶ ರಕ್ಷಣೆ ಕನಸನ್ನ ಹೊತ್ತಿರುವ ಯುವಕರು ಸಮಾಜ ಸೇವೆಯಲ್ಲಿಯೂ ತೊಡಗಿಕೊಂಡಿರುವುದು ಕಾರ್ಯಕ್ರಮದ ವಿಶೇಷವಾಗಿತ್ತು. ದೇಶ ಸೇವೆ ಎಂದರೆ ಕೇವಲ ಗಡಿ ಕಾಯುವುದಲ್ಲ, ಸಮಾಜ ಮತ್ತು ಪರಿಸರ ಜವಾಬ್ದಾರಿಯನ್ನು ಕೂಡ ಹೊರುವುದು ಎಂಬ ಮೌಲ್ಯವನ್ನ ಈ ಸ್ವಚ್ಛತಾ ಅಭಿಯಾನ ಮತ್ತೊಮ್ಮೆ ಪ್ರತಿಪಾದಿಸಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.